ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದ ಪ್ರಮುಖ ಬೀದಿಗಳ ಅಭಿವೃದ್ಧಿ ಕಾಮಗಾರಿಗಳ ಗುದ್ದಲಿ ಪೂಜೆ ಸಲ್ಲಿಸುವುದಕ್ಕಾಗಿ ಶಾಸಕ ಆಸಿರ್ ಖಾನ್ ಪಠಾಣ್ ಆಗಮಿಸಿದ್ರು. ಪಟ್ಟಣ ಪಂಚಾಯತ್ಗೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಪಟ್ಟಣ ಪಂಚಾಯತ್ ಕಚೇರಿಗೆ ಬೀಗ ಜಡಿದು ಉಗ್ರ ಪ್ರತಿಭಟನೆ ನಡೆಸಿದ್ರು. ಪಟ್ಟಣ ಪಂಚಾಯಿತಿ ಅಧಿಕಾರಿಗೆ ಪ್ರೋಟೋಕಾಲ್ ಪ್ರಕಾರ ಸಂಸದರನ್ನ ಬಿಟ್ಟು ತಮ್ಮ ಮನ ಬಂದ ಹಾಗೆ ಕಾಂಗ್ರೆಸ್ ಶಾಸಕರು ಶಿಷ್ಟಾಚಾರ ಉಲ್ಲಂಘನೆ ಮಾಡುತ್ತಿರುವುದನ್ನು ಪ್ರಶ್ನಿಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸುಮಾರು ಗಂಟೆಗಳ ಕಾಲ ಪಟ್ಟಣ ಪಂಚಾಯತ್ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ತಹಸೀಲ್ದಾರ್ ಸಿಪಿಐ ಅವರು ದೌಡಾಯಿಸಿ ಬಿಜೆಪಿ ಕಾರ್ಯಕರ್ತರ ಮನವೊಲಿಸಿ ಶಾಸಕರ ಪ್ರೋಟೋಕಾಲ್ ನೋಡದೆ ಶಿಷ್ಟಾಚಾರ ಉಲ್ಲಂಘನೆ ಆರೋಪದಡಿ ಸವಣೂರು ಪಟ್ಟಣದಲ್ಲಿ ವಿವಿಧ ಕಾಮಗಾರಿಗಳು ಗುದ್ದಲಿ ಪೂಜೆ ಸಲ್ಲಿಸಿದ ಕಾಂಗ್ರೆಸ್ ಶಾಸಕ ಆಸಿರ್ ಖಾನ್ ಪಠಾಣ್, ಪಟ್ಟಣ ಪಂಚಾಯಿತಿ ಅಧಿಕಾರಿ, ತಹಸೀಲ್ದಾರ್, ಶಾಸಕರ ಆಪ್ತರು, ಕಾಂಗ್ರೆಸ್ ಕಾರ್ಯಕರ್ತರು, ಪಟ್ಟಣ ನಿವಾಸಿಗಳು ಭಾಗಿಯಾಗಿದ್ರು. ಶಿಷ್ಟಾಚಾರ ಉಲ್ಲಂಘನೆ ಮಾಡಿದಂತ ಅಧಿಕಾರಿಗಳಿಗೆ, ಶಿಷ್ಟಾಚಾರ ಮಾಡಿದಂತ ಅಧಿಕಾರಿಗಳಿಗೆ ಇವತ್ತು ಶಿಗ್ಗಾಂವ ಸವಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸುವರ್ಣ ಯುಗ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕೊಟ್ಟ ಮಾತಿನಂತೆ 1,000 ಕೋಟಿ ರೂಪಾಯಿ ಗ್ರಾಂಟ್ ಕೊಡ್ತೇವೆ ಅಂತೇಳಿ ನಮಗೆ ಗ್ರಾಂಟ್ ಕೊಡ್ತಾ ಇದ್ದಾರೆ. ಆ ಗ್ರಾಂಟಲ್ಲಿ ನಾವು ಈಗ ವಿವಿಧ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀವಿ. ಈಗ BJPಯವರು ಇವತ್ತು ಮಾತಾಡ್ತಾ ಇದ್ದಾರೆ, ಸವಣೂರು ಪಟ್ಟಣಕ್ಕೆ 20 ದಿನಕ್ಕೊಮ್ಮೆ ನೀರು ಬರ್ತೈತಿ. ಅವ್ರದ್ದೇ ಪಕ್ಷ ಅಧಿಕಾರಕ್ಕಿತ್ತು, ಅವರೇ ಮುಖ್ಯಮಂತ್ರಿ ಇದ್ದರು, ಯಾಕೆ ಕುಡಿಯೋಕ್ಕೆ ನೀರು ಕೇಳಲಿಲ್ಲ ಅಂತೇಳಿ ಅವ್ರಿಗೆ ತಾವು ಪ್ರಶ್ನೆ ಮಾಡಿ. ಜೊತೆಗೆ ಹಿಂದಿನ ಸರ್ಕಾರದಲ್ಲಿ ಸ್ಯಾಂಕ್ಷನ್ ಆದಂಥ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಹಿಂದಿನ ಸರ್ಕಾರ ಹೋಗಿ 2 ವರ್ಷ ಆಯ್ತು. 2 ವರ್ಷದಿಂದ ಏನು ಮಕ್ಕೊಂಡಿದ್ರು ಅವರು? 2 ವರ್ಷ ನಮ್ಮದು ಹೊಸ ಸರ್ಕಾರ ಬಂದ ತಕ್ಷಣ ಹಳೆ ಸರ್ಕಾರ ಕೊಟ್ಟಂಥ ಎಲ್ಲ ಕಾಮಗಾರಿಗಳು ರದ್ದಾಗಿದ್ದು. ನಾನು ಮಾನ್ಯ ಮುಖ್ಯಮಂತ್ರಿಗಳು ಪೌರಾಡಳಿತ ಸಚಿವರ ಕಡೆ ಮನವಿ ಮಾಡಿಕೊಂಡು ಗ್ರಾಂಟ್ ಹಾಕ್ಕೊಂಡು ಬಂದು ನನಗೊಂದು 100 ಕೋಟಿ ರೂಪಾಯಿ ವಿಶೇಷ ಗ್ರಾಂಟ್ ಕೊಟ್ಟಿದ್ದಾರೆ, 100 ಕೋಟಿ ರೂಪಾಯಿ ನೀರಾವರಿ ಕೊಟ್ಟಿದ್ದಾರೆ, 50 ಕೋಟಿ PWD ಕೊಟ್ಟಿದ್ದಾರೆ, ಮೈನಾರಿಟಿಯಿಂದ 25 ಕೋಟಿ ಕೊಟ್ಟಿದ್ದಾರೆ. ಅವೆಲ್ಲ ಗ್ರಾಂಟಲ್ಲಿ ಇವತ್ತು ನಾವು ಕೆಲಸ ಮಾಡ್ತಾಯಿದ್ದೀವಿ. ಪುರಸಭೆಯಲ್ಲೂ ಕೂಡ ನಾವು ಹಿಂದಿನ ಗ್ರಾಂಟ್ ಯಾವ್ಯಾವ ರದ್ದಾಗಿದ್ದು ಅದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡು ಅದನ್ನು ನಾನು ಪುನರ್ ಪ್ರಾರಂಭ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲೇ ಅವರು ಜೋಶಿ ಸಾಹೇಬ್ರಿಗೆ ಕರಿಬೇಕಂತ ಹೇಳ್ತಾಯಿದ್ರು. ಅದು 100%. ಶಿಗ್ಗಾಂವದಲ್ಲಿ ಹಿಂಗೆ ಹೇಳಿದಾಗ ಜೋಶಿ ಸಾಹೇಬ್ರ ಟೈಮ್ ತೊಗೊಂಡು ನಾವು ಮಾಡಿದ್ವಿ. ಸಣ್ಣ ಪುಟ್ಟ ಕೆಲಸಕ್ಕೆ ನಾನು ಬರೋಂಗಿಲ್ಲಪ್ಪ, ದೊಡ್ಡ ಕೆಲಸ ಇದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿರಿ, ಬರ್ತೇನೆ ಅಂತೇಳಿ ಮಾನ್ಯ ಜೋಶಿ ಸಾಹೇಬ್ರು ಹೇಳಿದರು. ಇದೇ 40 ಲಕ್ಷ 50 ಲಕ್ಷ ಸಣ್ಣ ಪುಟ್ಟ ರೋಡ್ ಇದ್ದು ನಾನು ನಿನ್ನೆ ಇಲ್ಲಿ ಕೃಷಿ ಕೇಂದ್ರ ಉದ್ಘಾಟನೆ ಮಾಡೋಕ್ಕೆ ಬಂದಾಗ ಇಲ್ಲಿನ ಸಾರ್ವಜನಿಕರು ಭಾಳ ಸಮಸ್ಯೆ ಆಗೈತಿ, ನೀವು ಜಲ್ದಿ ಗುದ್ದಲಿ ಪೂಜೆ ಮಾಡಿರಿ ಅಂತ ಹೇಳಿದ ತಕ್ಷಣ ನಾವು ಇವತ್ತು ಸಾರ್ವಜನಿಕರ ಮನವಿ ಮೇಲೆ ನಿನ್ನೆ ರಾತ್ರಿ ಚೀಫ್ ಆಫೀಸರು ಜೋಶಿ ಸಾಹೇಬ್ರಿಗೆ ಲೆಟ್ರ್ ಕೊಟ್ಟಿದ್ದಾರೆ, ಅವ್ರು ಕಳಿಸಿದ್ದಾರೆ. ಅವ್ರು ನನ್ನ ಮೊನ್ನೆ ಹೇಳ್ಯಾರ ಶಿಗ್ಗಾಂವ್ ಬಂದಾಗ, ಸಣ್ಣ ಪುಟ್ಟ ಏನಿದ್ರೆ ನೀವು ಮಾಡಿರಿ, ದೊಡ್ಡವಿದ್ರೆ ನಮ್ಗೆ ಹೇಳ್ರಿ ಅಂತ ಹೇಳಿ. ದೊಡ್ಡವಿದ್ರೆ ಅವ್ರಿಗೆ ಅವ್ರ ಡೇಟ್ ತೊಗೊಂಡು ಮಾಡ್ತೀವಿ ನಾವು. ಅವರು ಈ ಕ್ಷೇತ್ರದ MP ಅದನ್ನು ಕರಿಬಾರ್ದು ಅಂತೇನಿಲ್ಲ, ಕರೆಯೋದೇ. ಯಾಕಂತ ಹೇಳಿದ್ರೆ ಶಿಷ್ಟಾಚಾರ ಎಲ್ಲರಿಗೂ ಸಂಬಂಧಪಡ್ತೈತಿ, ಕರಿತೇವೆ ಅದನ್ನು. ಆದ್ರೆ ಈಗ ಅರ್ಜೆಂಟ್ ಕೆಲಸಕ್ಕೆ ಈಗ ನಾ ಜೋಶಿ ಸಾಹೇಬ್ರು ನಾಳೆ ಬಾ ಅಂದ್ರೆ ಬರ್ತಾರೆ ಅವರು ಕರೆಸ್ತಾರಂದ್ರೆ ಮತ್ತೆ ನಾಳೆ ಮತ್ತೆ ಬೇರೆ ಕಾರ್ಯಕ್ಕೆ ಜಗ್ಗದ ಗುದ್ದಲಿ ಪೂಜೆ ನನಗೆ ಮಾಡೋಕ್ಕೆ ಟೈಮ್ ಇಲ್ಲ. ನಮ್ಮ ಸರ್ಕಾರ ಕೊಟ್ಟಿದ್ದು ಗ್ರಾಂಟ್ ಒಂದು 500 ಕೋಟಿ ರೂಪಾಯಿ ಗ್ರಾಂಟ್ ಕೊಟ್ಟಿದ್ದು ನನಗೆ. ಆ 500 ಕೋಟಿ ಗ್ರಾಂಟಿಗೆ ಗುದ್ದಲಿ ಪೂಜೆ ಮಾಡೋಕ್ಕೆ ನಾನು ಕಡಿಮೆ ಅಂದ್ರೆ ಒಂದು 100 ದಿನ ಬೇಕು. ನನ್ನ ಕಡೆ ಟೈಮ್ ಇಲ್ಲ. ಆದರೂ ಅದರಲ್ಲೇ ತರಾತುರಿಯಲ್ಲಿ ನಾನು ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಜನರ ಮೂಲಭೂತ ಅದು. ಇಂಥ ಅರ್ಲಾಗ ತಿರ್ಗಾಕತ್ತಾರ. ಈಗ ಅವರು ದೊಡ್ಡವ್ರು ಕಾಯ್ಕೊಂತ ಅರ್ಲಾಗ ಜನರಿಗೆ ಕೂರ್ಸಕ್ಕೆ ಕೊಡ್ಬೇಕಾ? ನಾವು ಜನರ ಮೂಲಭೂತ ಸೌಕರ್ಯಗಳಿಗೆ ನಾವು ಪ್ರಥಮ ಆದ್ಯತೆ ಕೊಡ್ತಾ ಇದ್ದೀವಿ. ಅದನ್ನು ಆದಷ್ಟು ಬೇಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಹೆಚ್ಚು ಕಳಪೆ ಕಾಮಗಾರಿ ಎಲ್ಲ ಸ್ವಲ್ಪ ಹಿಂದೆ BJP ಎಲ್ಲ ಇದು ಆಗ್ತಾ ಇದೆ. ಈಗ ನಿಮ್ಮ ಯಾವ ರೀತಿ ನೀವು ಯಾವ ಥರ ಸಲಹೆ ಕೊಟ್ಟಿದ್ರು? ನೋಡ್ರಿ, ಹಿಂದೆ 40% ಸರ್ಕಾರ ಅವ್ರದ್ದು. ಅವ್ರು ಮಾಡಿದ ಒಂದು ರೋಡ್ ಉಳಿದಲ್ಲಿ ಎಲ್ಲ ಕಿತ್ಕೊಂಡು ಹೋಗ್ಯಾವು. ಅವ್ರು ಮಾಡಿದ ಬಿಲ್ಡಿಂಗ್ ಎಲ್ಲ ಸೋರಾಕತ್ತಾವೆ. ಈಗ G+ ಮನೆಗಳೆಲ್ಲ ಸೋರಾಕತ್ತಾವೆ. ಆದರೂ ಏನು ಮಾಡೋಕ್ಕೆ ಬರೋದಿಲ್ಲ. ನಾವು ನಮ್ಮ ಕಾಂಟ್ರಾಕ್ಟರ್ಗೆ ಭಾಳ ಟೈಟಾಗಿ ಹೇಳಿವಿ, ಏನಾದರೂ ಕಳಪೆ ಕಾಮಗಿರಿ ಆದರೆ ಅದಕ್ಕೆ ನಾವು ಯಾವುದೇ ಕಾರಣಕ್ಕೆ ಸಹಿಸೋದಿಲ್ಲ, ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊತೀವಿ ಅಂತ ಹೇಳಿವಿ. ಆ ಪ್ರಕಾರ ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರು, ಸದಸ್ಯರು, ಎಲ್ಲ ಅಧಿಕಾರಿಗಳು ಅದನ್ನು ನಿಗಾ ವಹಿಸಿ ಕೆಲಸ ತೊಗೊತಾ ಇದ್ದಾರೆ. ಈಗ ರೋಡ್ ಮಾಡ್ಯಾರ, ನನಗೆ ಭಾಳ ಚಲೋ ರೋಡ್ ಕಂಡೈತಿ. ಇದು ನೀವು ನೋಡಿರಿ. ಮತ್ತು ನೀವೆಲ್ಲ ಮಾಧ್ಯಮದವರು, ನೀವು ನಮ್ಮ ನಾಲ್ಕನೇ ಹಂಗೆ ನೀವು ಸ್ವಲ್ಪ ಅಲ್ಲೆಲ್ಲಿ ಹೋಗಿ ಟೆಸ್ಟ್ ಮಾಡಿರಿ, ಏನಾರು ತಪ್ಪು ನಡೆಯಕತ್ತಂದ್ರೆ ನನಗೆ ಹೇಳ್ರಿ, ನಾನು ಅದನ್ನು ಸರಿಪಡಿಸುವಂಥ ಕೆಲಸ ನಾನು ಮಾಡ್ತೀನಿ. ಸರ್, ಈ ಮೂಲಕ BJP ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಬಯಸ್ತಾರೆ? BJPಯವ್ರಿಗೆ ಒಂದು ನಾನು ಮನವಿ ಮಾಡ್ಲಿಕ್ಕೆ ಬಯಸ್ತೇನೆ. ನಿಮ್ಗೆ 20 ವರ್ಷ ಈ ಕ್ಷೇತ್ರದಿಂದ ಅಧಿಕಾರ ಕೊಟ್ಟಿದ್ರು. ನಾ ಯಾವ್ದಾರು ಒಂದು ಹಳ್ಳಿಯಾಗ ಹೋದ್ರೆ 100 200 ಅರ್ಜಿ ಬರ್ತಾವೆ. ಭಾಳ ಆಶ್ಚರ್ಯ ಆಗ್ತೈತಿ. ಇವತ್ತು ಸವಣೂರು ಪಟ್ಟಣದ ಗ್ರಾಮ ದೇವತೆ ಕೆಲಸ ಮಾಡಿಲ್ಲ ಇವರು. ಆ ಗ್ರಾಮ ದೇವತೆ ಆಶೀರ್ವಾದದಿಂದ ಎಲ್ಲ ಅಧಿಕಾರ ಅನುಭವಿಸಿದ್ರು, ಏನು ಉಳಿದಿಲ್ಲ ಈಗ. ಆದರೆ ಗ್ರಾಮ ದೇವಿ ಕೆಲಸ ಮಾಡಿಲ್ಲ. ಅದು ನನಗೇನು ಅನ್ನಿಸ್ತಾ ಇದೆ, ಆ ಗ್ರಾಮ ದೇವಿ ನನ್ನಿಂದ ಕೆಲಸ ತಗೋಬೇಕಂತೇಳಿ ಆಸೆ ಪಡ್ತಾ ಇದ್ದಾಳೆ. ಆ ತಾಯಿ ಆಶೀರ್ವಾದದಿಂದ ನಾನು MLA ಆಗಿದ್ದೀನಿ.
ಆ ತಾಯಿ ಕೆಲಸ ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನು ಈಗ ಗ್ರಾಮದೇವಿ ಕಮಿಟಿಯವ್ರು ಕರೆದಿದ್ರು. ಅದಕ್ಕೂ ಕೂಡ 50 ಲಕ್ಷ ರೂಪಾಯಿ ಅನುದಾನವನ್ನು ಹಾಕೀನಿ. ಆಮೇಲೆ ಮೈಲಾರದೇವರ ಗುಡಿಗೂ 50 ಲಕ್ಷ ಹಾಕಿದ್ದೀನಿ, ಬಸವೇಶ್ವರ ಗುಡಿಗೂ 50 ಲಕ್ಷ ಹಾಕಿದ್ದೀನಿ. 3 ಕಡೆ ಕೆಲಸ ಮಾಡ್ತಾ ಇದ್ದೀನಿ. ಆ 3 ದೇವರು ಅವರಿಂದ ಕೆಲಸ ಅಪೇಕ್ಷೆ ಪಟ್ಟಿಲ್ಲ. ಆ ದೇವರು ನನ್ನಿಂದ ನನಗೆ ಮಾಡ್ಬೇಕಂತೇಳಿ ಆ ದೇವರ ಆಶೀರ್ವಾದ ಆಗೈತಿ. ನಾನು ಅದನ್ನು ಮಾಡಿ ಆ ದೇವ್ರ ಋಣ ತೀರಿಸುವಂಥ ಕೆಲಸ ಮಾಡ್ತೀನಿ.